ಸೊ ಮೊದಲನೇದಾಗಿ ನಾವೇನು ಮಾಡಬೇಕು ಅಂದರೆ ನಮಗೆ ಎಷ್ಟು ಸೈಜ್ನ ಐಸ್ ಬೇಕು ಅನ್ನೋ ಒಂದು ಅಂದಾಜಿಗೋಸ್ಕರ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕಾಗುತ್ತೆ. ಇಷ್ಟು ದೊಡ್ಡ ಐಸ್ ಬೇಕು ಅಂದರೆ ಇಷ್ಟು ದೊಡ್ಡ ಐಸ್ ಲೈನ್ ಡ್ರಾ ಮಾಡ್ಕೋಬೇಕು. ಅದಾದಮೇಲೆ ಇದರ ಸೆಂಟರ್ಗೆ ಒಂದು ವರ್ಟಿಕಲ್ ಲೈನ್. ಅದಾದಮೇಲೆ ನಮ್ಮ ಐಸ್ನ ಪ್ಯೂಪಿಲ್ಸ್ ಬರುತ್ತಲ್ಲ, ಈ ಏರಿಯಾ, ಈ ಸರ್ಕಲ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ಥರ ರಫಾಗಿ ಒಂದು ಸರ್ಕಲ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಕೈವರ ಪ್ರೊಟೆಕ್ಟರ್ ಆ ಥರದ್ದು ಏನೂ ಯೂಸ್ ಮಾಡಬಾರ್ದು. ನಾವು ಫ್ರೀ ಹ್ಯಾಂಡಾಗಿ ಈವನ್ ಇಫ್ ಅದು ರೌಂಡ್ ಬಂದಿಲ್ಲ ಅಂದರೂ ಕೂಡ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಒಂದು ರೌಂಡ್ ಶೇಪಿಗೆ ನಾವು ತಗೊಬರ್ಬೇಕಾಗತ್ತೆ. ರೌಂಡ್ ಶೇಪ್ ತಲುಪಿದ ಮೇಲೆ ಇದನ್ನು ಕರೆಕ್ಟಾಗಿ ಡಾರ್ಕಾಗಿ, ಸ್ವಲ್ಪ ಡಾರ್ಕಾಗಿ ಹೀಗೆ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಸೆಂಟರ್ಗೆ ಈ ಥರ ರೌಂಡ್, ಇದು ನಮ್ಮ ಈ ಡಾರ್ಕ್ ಏರಿಯಾ. ಇದಾದ ತಕ್ಷಣ ನಮ್ಮ ಐಲಿಡ್ಸ್ ಡ್ರಾ ಮಾಡಬೇಕಾಗುತ್ತೆ. ಸೊ ಐಲಿಡ್ಸ್ ಫುಲ್ ಈ ಬಾಲ್ ಕಾಣೋದಿಲ್ಲ, ಹಾಫ್ ಕವರ್ ಆಗಿರತ್ತೆ. ಸೊ ಈ ಥರ ಅದಾದಮೇಲೆ ಈ ಎಂಡಿಗೆ ತಗೊಬಂದು ಜಾಯಿನ್ ಮಾಡಬೇಕು. ಆ್ಯಂಡ್ ಇದು ಈ ಥರ ಈ ಲೈನ್ನ ಸ್ವಲ್ಪ ಕೆಳಗೆ ಹೋಗುತ್ತೆ. ಅದಾದಮೇಲೆ ಈ ಥರ ಸ್ಟ್ರೈಟ್, ನೆಕ್ಸ್ಟ್ ಡೌನ್ ಆ್ಯಂಡ್ ಜಾಯಿನ್ ಮಾಡ್ಕೊಳ್ಳೋದು. ಇವಾಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಅಳಿಸ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಲೈಟಾಗಿ ಶೇಡ್ ಮಾಡ್ಕೊಳ್ಳೋಣ, ರಿಯಲ್ ಐದು ಎಫೆಕ್ಟ್ ಬರಲಿ ಅಂತ. ನಾವು ಯಾವಾಗಲೂ ಡ್ರಾ ಮಾಡ್ತಾ ಪೆನ್ಸಿಲ್ ತುಂಬ ಟೈಟಾಗಿ ಹಿಡ್ಕೋಬಾರ್ದು, ಲೂಸಾಗಿ ಫ್ರೀಯಾಗಿ ಹಿಡ್ಕೋಬೇಕು. ಆಮೇಲೆ ಇದಕ್ಕೆ ಕರೆಕ್ಟ್ ಶೇಪ್ ಬಂದಿಲ್ಲ ಅಂದರೆ ಇನ್ನೂ ಟಚ್ ಮಾಡ್ಕೋಬೋದು ಕರೆಕ್ಟಾಗಿ. ಈ ಥರ ಇದಾದಮೇಲೆ 5 ವಾಟರ್ ಲೈನ್ ಬರುತ್ತಲ್ಲ, ಅದನ್ನು ಡ್ರಾ ಮಾಡಬೇಕು. ಈ ಥರ ಸ್ವಲ್ಪ ಅಷ್ಟೇ ಹೊರಗಡೆ, ಹೀಗೆ ಇಷ್ಟೇ ಸಾಕು. ಇದಾದಮೇಲೆ ಐಲಿಡ್ಸ್ ಈ ಥರ ಈ ಫೋಲ್ಡಿಂಗ್